ರಿಯಲ್ ಮಚ್ಚನ್ನ ಹಿಡಿದು ರೀಲ್ಸ್ಗೆ ಪೋಸ್ ಕೊಟ್ಟಂತಹ ರಜತ್ ಈಗ ಜೈಲು ಪಾಲಾಗಿದ್ದಾರೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ. 29ರವರೆಗೂ ಏಪ್ರಿಲ್ 29ರವರೆಗೂ ರಜತ್ಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಗ್ ಬಾಸ್ನ ರಜತ್ನ ಕರೆದುಕೊಂಡು ಹೋಗಿದ್ದಾರೆ. ಮಚ್ ಹಿಡಿದು ರೀಲ್ಸ್ ಮಾಡಿದ ಕೇಸ್ನಲ್ಲಿ ರಜತ್ಗೆ ನ್ಯಾಯಾಂಗ ಬಂಧನ ಆಗಿದೆ. ವಾರೆಂಟ್ ಜಾರಿಯಾಗಿದ್ರೂ ಕೂಡ ಕೋರ್ಟ್ಗೆ ಹಾಜರಾಗಿರಲಿಲ್ಲ, ನಿಯಮವನ್ನು ಉಲ್ಲಂಘನೆ ಮಾಡಿದ್ರು. ಬೇಲ್ಗೆ ಆಕ್ಷೇಪಿಸಿದ ಸರ್ಕಾರಿ ಪರ ವಕೀಲರು ಇವರಿಗೆ ಬೇಲ್ ಕೊಡಬೇಡಿ, ವಾರೆಂಟ್ ಕೊಟ್ಟಿದ್ವಿ, ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ರು ಕೂಡ ಬಂದಿರಲಿಲ್ಲ ಅಂತ ವಾದವನ್ನ ಮಂಡಿಸಿದ್ರು. ವಾದವನ್ನ ಆಲಿಸಿದಂತಹ ಕೋರ್ಟ್ ಹಾಗಾದ್ರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಆದೇಶವನ್ನ ಕೊಡ್ತು. ರಜತ್ ಪರ ವಕೀಲರು ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ಜಾಮೀನಿನ ಆದೇಶ ನಾಳೆಗೆ ಕಾಯ್ದಿರಿಸಿರೋದ್ರಿಂದ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ರೀಲ್ಸ್ ಅಲ್ಲಿ ಮಚ್ ಹಿಡಿದು ಪೋಸ್ ಕೊಟ್ಟು ರೀಲ್ ಮಾಡಿದ ನಂತರದಲ್ಲಿ ತಗಲ ಹಾಕೊಂಡಿದ್ರು. ಆ ನಂತರದಲ್ಲಿ ಒಂದಷ್ಟು ಗೋಜುಗಳನ್ನ ಮಾಡ್ಕೊಂಡಿದ್ರು. ಫೈನಲಿ ಹೋಗಿ ಜಾಮೀನು ಪಡ್ಕೊಂಡು ಹೊರಗೆ ಬಂದಿದ್ರು. ಜಾಮೀನಿನ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿತ್ತು. ಕೋರ್ಟ್ ಒಂದು ಷರತ್ತನ್ನ ವಿಧಿಸಿತ್ತು, ವಿಚಾರಣೆಗೆ ಸಹಕಾರವನ್ನ ಕೊಡಬೇಕು ಮತ್ತು ಆ ಮಚ್ ಎಲ್ಲಿದೆ ಅದನ್ನ ಪೊಲೀಸರಿಗೆ ಒಪ್ಪಿಸಬೇಕು ಅಂತ. ಇದು ಯಾವುದು ಆಗಿರಲಿಲ್ಲ. ಹಾಗಾಗಿ ಈಗ ಮತ್ತೆ ರಜತ್ ನ್ಯಾಯಾಂಗ ಬಂಧನಕ್ಕೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, 2 ಬಾರಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇವತ್ತು ಕೋರ್ಟ್ಗೆ ಬಂದ ನಂತರದಲ್ಲಿ ಅವರ ಪರ ವಕೀಲರು ಕೋರ್ಟ್ಗೆ ಏನಕ್ಕಾಗಿ ಹಾಜರಾಗಿರಲಿಲ್ಲ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ದಿವ್ಯಾ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಗೌಡ ಹಾಗೆ ವಿನಯ್ ಗೌಡ ಈ ಇಬ್ಬರು ಕೂಡ ಲಾಂಗನ ಹಿಡಿದು ರೀಲ್ಸ್ ಅನ್ನ ಮಾಡಿದ್ರು. ಆ ಪ್ರಕರಣದಲ್ಲಿ ಇಬ್ರು ಕೂಡ ಅರೆಸ್ಟ್ ಆಗಿ ಜೈಲು ಸೇರಿದ್ರು. ಅದಾದ ಬಳಿಕ ಜಾಮೀನನ್ನ ಪಡೆದುಕೊಂಡು ಹೊರ ಬಂದಿದ್ರು. ವಿಚಾರ ಏನಂತ ಹೇಳಿದ್ರೆ, ಕೋರ್ಟ್ ಇಂದ ವಾರೆಂಟ್ ಜಾರಿಯಾದ್ರೂ ಕೂಡ ಇಬ್ಬರು ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಕೋರ್ಟ್ನ ನಿರ್ದೇಶನದ ಮೇರೆಗೆ ಇವತ್ತು ಅರೆಸ್ಟ್ ಮಾಡುವ ಕೆಲಸಕ್ಕೆ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿದ್ರು. ಮೊದಲಿಗೆ ರಜತ್ನನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ವಿನಯ್ ಗೌಡ ತಮ್ಮ ವಕೀಲರ ಮುಖಾಂತರ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರಾಗುವ ಕೆಲಸವನ್ನ ಮಾಡಿರ್ತಾರೆ. ಹೀಗಾಗಿ ಪ್ರಕರಣದಲ್ಲಿ ವಿನಯ್ ಗೌಡಗೆ 500 ರೂಪಾಯಿ ದಂಡವನ್ನ ಹಾಕಿ ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿ ಮಾನ್ಯ ನ್ಯಾಯಾಧೀಶರು ದಂಡವನ್ನ ವಿಧಿಸಿ ಕಳಿಸಿದ್ದಾರೆ. ಇನ್ನು ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ರಜತ್ ಗೌಡ ಈತನ ಮೇಲೆ ಸುಮಾರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮಾನ್ಯ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ರಜತ್ ಗೌಡ ಪರ ವಕೀಲರು ಕೋರ್ಟ್ ಹಾಲ್ನಲ್ಲಿ ಕೇಳ್ಕೊಂಡ್ರು, ಇಲ್ಲ ಕಣ್ತಪ್ಪಿನಿಂದ ಆಗೋಗಿದೆ, ಮತ್ತೊಮ್ಮೆ ಈ ರೀತಿಯಾಗಿ ಆಗೋದಿಲ್ಲ, ಸಮನ್ಸ್ ಜಾರಿಯಾದಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಖುದ್ದು ಹಾಜರಾಗ್ತೀವಿ, ಈ ಬಾರಿ ವಿನಾಯಿತಿಯನ್ನ ಕೊಡಿ ಅನ್ನೋ ಮಟ್ಟಿಗೆ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಆದರೆ ನ್ಯಾಯಾಧೀಶರು ಮೊದಲು ಜೈಲಿಗೆ ಹೋಗ್ಲಿ ಅನ್ನೋ ಮಟ್ಟಿಗೆ ಸೂಚನೆಯನ್ನ ಕೊಟ್ಟು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅಲ್ಲಿಗೆ ರಜತ್ ಗೌಡ 2ನೇ ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವಂತಾಗಿದೆ. ಮತ್ತೆ ಇವತ್ತೇ ರಜತ್ ಗೌಡ ಪರ ವಕೀಲರು ಇವತ್ತು ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನ ಸಹ ಹಾಕೊಂಡ್ರು. ಅದು ನಾಳೆ ಆ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇರೋದು. ಒಟ್ಟಾರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ರಜತ್ ಒಪ್ಪಿಸಲಾಗಿದೆ. ಈ ಕಾರಣ ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಇದು ರಜತ್ ಕಥೆ ಆಯ್ತು. ಹಾಗಾದ್ರೆ ವಿನಯ್ ಕಥೆ ಏನಾಯ್ತು? ಸೇಮ್ ಕೇಸ್, ಸೇಮ್ ಇಬ್ರು ಕೂಡ ಒಂದೇ ರೀಲ್ಸ್ ಮಾಡಿ ತಗಲಾಕೊಂಡಿತ್ತು.